ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ತಂದೆಯಂತೆ ಮಗ ಎಂಬುದೊಂದು ನಾಡ್ನುಡಿ. ತಂದೆಯ ಆದರ್ಶ ಆಕಾಂಕ್ಷೆಗಳು ಮಗನಲ್ಲಿ ಪ್ರತಿಬಿಂಬಿಸಬೇಕಾದರೆ ತಂದೆಯು ಶಿಲೆಯನ್ನು ಸುಂದರ ಕೃತಿಯನ್ನಾಗಿಸುವ ಶಿಲ್ಪಿಯಾಗಿರಬೇಕು. ಮಗ ಹೇಳಿಕೊಟ್ಟ ವಿದ್ಯೆಗಳನ್ನೆಲ್ಲ ಮರುಮಾತಿಲ್ಲದೆ ನಿಷ್ಠೆಯಿಂದ ಕಲಿಯುವ ವಿದ್ಯಾರ್ಥಿಯಾಗಿರಬೇಕು. ಹೀಗಿದ್ದಾಗ ಮಾತ್ರವೇ ತಂದೆಯ ಶ್ರಮ ಸಾರ್ಥಕ, ಮಗನ ಬದುಕು ಸುಂದರ. ಬದುಕಿನ ಏರಿಳಿತಗಳನ್ನು ಏಕರೀತಿಯಿಂದ ಕಂಡು 4 ಮಕ್ಕಳ ತಂದೆಯಾಗಿ ಎಲ್ಲರಿಗೂ ತನ್ನ ಪ್ರೀತ್ಯಾಧಾರಗಳನ್ನು ಸಮವಾಗಿ ಹಂಚಿ ಅವರ ಉಜ್ವಲ ಭವಿಷ್ಯವನ್ನೇ ತನ್ನ ಜೀವನದ ಧ್ಯೇಯವನ್ನಾಗಿಸಿಕೊಂಡು ಅವರ ಕನಸು ನಿಜಕ್ಕೂ ನನಸಾದಾಗ ಅದನ್ನು ಕಾಣಲಾಗದೆ ಕಣ್ಮುಚ್ಚಿಕೊಂಡು ಇಂದು ನಮ್ಮೆಲ್ಲರ ಮೈಮನ ತುಂಬಿ ಮರೆಯಲಾಗದಂಥ ಮಮತೆಯನ್ನು ನಮಗುಣಿಸಿ ನಿತ್ಯ ಅವರ ಜಪ ಮಾಡುವಂತೆ ರೂಪಿಸಿದ ವ್ಯಕ್ತಿ ನಮ್ಮ ಅಪ್ಪಾಜಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ. ದಡುತಿಯ ಆಕೃತಿ, ಗುಂಡು ಕೆನ್ನೆ ಗಲ್ಲಗಳು, ಮೂಗಿನಡಿಯಿಂದ ಕಿವಿಯವರೆಗೂ ಹಾರಡಿಕೊಂಡ ದಟ್ಟ ಮೀಸೆ, ಅದಕ್ಕೊಪ್ಪುವ ಉಬ್ಬು, ವಿಶಾಲ ನಯನಗಳು, ಕೆಳಸ್ತರದ ದೃಢವಾದ ಧ್ವನಿ ಎಲ್ಲವೂ ಅಂದಿನ ಜನಪ್ರಿಯ ಮನರಂಜನಾ ಮಾಧ್ಯಮವಾದ ನಾಟಕಗಳಿಗೆ ಹೇಳಿ ಮಾಡಿಸಿಕೊಟ್ಟಿದ್ದಂತಹ ನಿಲುವಿಗೆ ತಕ್ಕ ಅರ್ಹತೆ. ಸಂಗೀತ ಜ್ಞಾನ ಅನುಭವದಿಂದ ಅರ್ಜಿಸಿದ್ದೇ ಹೊರತು ಸಾಧನೆಯಿಂದ ಸಂಪಾದಿಸಿದ್ದಲ್ಲ. ಆಡುವ ಭಾಷೆಗೆ ಅಪಶಬ್ದದ ಸೋಂಕಿಲ್ಲ. ಅಲ್ಪಪ್ರಾಣ, ಮಹಾಪ್ರಾಣ, ಸಕಾರ ಶಕಾರಗಳನ್ನು ಶುದ್ಧವಾಗಿ ಹೇಳಬೇಕು. ಅದು ಅವರ ಸಿದ್ಧಾಂತ. ಈ ಸಿದ್ಧಾಂತವನ್ನು ನಮ್ಮ ಅಪ್ಪಾಜಿಗೆ ಕಲಿಸಿಕೊಟ್ಟ ಗುರು ಅಪ್ಪಣ್ಣನವರು. ನಮ್ಮ ತಂದೆಗೂ ಅವರಿಗೂ ಭಕ್ತ ಭಗವಂತನ ಸಂಬಂಧ. ಅವರಿಗೆ ನಮ್ಮ ಅಪ್ಪಾಜಿ ಅಚ್ಚುಮೆಚ್ಚಿನ ಶಿಷ್ಯ. ಅವರ ಭವಿಷ್ಯದಲ್ಲಿ ಅಪಾರ ನಂಬಿಕೆ. ಅಪ್ಪಣ್ಣನವರು ಆಗಾಗ ಹೇಳುತ್ತಿದ್ದುದುಂಟು, ಪುಟ್ಸ್ವಾಮಿ, ನೀನು ತುಂಬ ಎತ್ತರಕ್ಕೆ ಹೋಗೋದನ್ನ ನಾನು ನೋಡಬೇಕು. ನಮ್ಮೂರಲ್ಲಿ ಒಂದು ಕಾರು ಹೋಗ್ತಿದ್ದಾಗ ಅದು ಯಾರ್ದು ಅಂತ ಯಾರಾದರೂ ಕೇಳಿದರೆ ಅದು ನನ್ನ ಪುಟ್ಸ್ವಾಮಿದು ಅಂತ ಹೇಳೋ ಕಾಲ ಬರುತ್ತೆ ಅಂತ ಅಭಿಮಾನದಿಂದ ಹೇಳ್ತಾ ಇದ್ರು. ಅವರ ಮಾತು ಅಪ್ಪಾಜಿ ಕಾಲದಲ್ಲಿ ನಿಜವಾಗದಿದ್ದರೂ ನಮ್ಮ ಕಾಲದಲ್ಲಿ ಆದದಕ್ಕೆ ಬಹಳ ಸಂತೋಷಪಟ್ಟವರು ಅವರು. ಕೆಲವು
ವರ್ಷಗಳ ಹಿಂದೆ ಅವರು ಕಾಲವಾದರು. ಕಾಲವಾಗುವವರೆಗೂ ಆಗಾಗ ನಮ್ಮನ್ನು ಕಂಡು ಆನಂದಿಸಿ ಆಶೀರ್ವದಿಸುತ್ತಿದ್ದರು. ಅಪ್ಪಾಜಿಯನ್ನು ಕಂಡರೆ ನನಗೇಕೋ ಮಗುವಾಗಿದ್ದಾಗಿಲಿಂದಲೂ ಅಂಜಿಕೆ. ತಪ್ಪು ಮಾಡಿದಾಗಲೆಲ್ಲ ತಿದ್ದುವುದೇ ಅವರ ಕಾಯಕ. ಹಿರಿಯ ಮಗನನ್ನು ಹಿರಿಯ ವ್ಯಕ್ತಿಯಾಗಿ ರೂಪಿಸಬೇಕೆಂಬ ಅವರದೊಂದೇ ಆಸೆ ನನ್ನ ಮೇಲಿನ ಅಲ್ಪ ಕಠಿಣ ಶಿಕ್ಷಣಕ್ಕೆ ಕಾರಣವಾಗಿತ್ತು. ಅದೇ ನನ್ನ ಅಂಜಿಕೆಗೂ ನಾಂದಿ ಹಾಡಿತ್ತು. ನನ್ನ ಅಂಜಿಕೆ ವಿನಾಕಾರಣವಾಗಿತ್ತೇ ವಿನಃ ಸಕಾರಣವಾಗಿರಲಿಲ್ಲ. ಒಂದು ಬಾರಿ ನಾನು ದೇಹ ಬಾಧೆ ತೀರಿಸಲೆಂದು ಹೊಳೆಯತ್ತ ಹೊರಟಿದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಮನೆಯ ಬಟ್ಟೆ ಒಗೆಯುವ ಅಗಸನ ಆಗಮನವಾಗಬೇಕೆ. ಹೋಗುತ್ತಿದ್ದ ನನ್ನ ಹಿಂದೆಯೇ ಬಂತು ಆ ಧ್ವನಿ. ಎಲ್ಲಿಗೋಗ್ತಿದೀಯೋ? ಆ ಧ್ವನಿ ಕೇಳಿದ ಕ್ಷಣ ಎಲ್ಲೋ ಆಗಬೇಕಾದದ್ದು ಅಲ್ಲೇ ಆಗಿ ಹೋಯಿತು. ಅಗಸ ಬಂದಿದ್ದಾನೆ, ಬಟ್ಟೆ ಬಿಚ್ಚಿ ಒಗ್ಯಾಕಾಕು. 4 ವರ್ಷದ ಮಗುನ. ಅಪ್ಪನ ಆಜ್ಞೆಯನ್ನು ಅಲ್ಲೇ ಪಾಲಿಸಿದೆ. ಅಗಸನು ನನ್ನ ಚಡ್ಡಿ ಶರ್ಟನ್ನು ಹಾಗೆ ತೆಗೆದುಕೊಂಡು ಹೊಳೆಯತ್ತ ಹೊರಟ. ಹೊಳೆಯಲ್ಲಿ ನನ್ನ ಆ ಬಟ್ಟೆಗಳನ್ನು ಅದ್ದಿ ತೆಗೆದಾಗಲೇ ಅವನಿಗೂ ಗೊತ್ತಾಗಿದ್ದು ನನ್ನ ಅವಸ್ಥೆ. ಒಂದೊಂದು ಬಾರಿ ಅದ್ದಿ ತೆಗೆದಾಗಲೂ ಚಡ್ಡಿಯಿಂದ ಹೊರಬಂದು ಹೊಳೆಯಲ್ಲಿ ತೇಲಿ ಹೋಗುತ್ತಿರುವುದನ್ನು ಕಂಡು ನಗು ಬಂತು. ಮಗುವಾದ ನನ್ನ ಮೇಲೆ ಮರುಕ ಬಂತು. ಸಂಜೆ ನಮ್ಮ ಅಪ್ಪಾಜಿಯ ಬಳಿ ಈ ವಿಷಯ ಹೇಳಿದಾಗ ಅವರು ಬಿದ್ದು ಬಿದ್ದು ನಕ್ಕರು. ನಮ್ಮ ಅವ್ವನನ್ನು ಕರೆದು ವಿಷಯ ತಿಳಿಸಿದಾಗ ಅವ್ವನ ಮುದ್ದು ಮಗನಾದ ನನ್ನ ಪರವಹಿಸಿ, ಮತ್ತೇನ್ರಿ, ಮಕ್ಕಳನ್ನ ಮುದ್ದಿನಿಂದ ಮಾತಾಡಿಸ್ದೆ ಗದರಿಸಿ ಹೆದರ್ಸಿದ್ರೆ ಹೀಗೆ ಆಗೋದು ಎಂದಾಗ ಅಪ್ಪಾಜಿ ನನ್ನನ್ನು ಬಳಿಗೆ ಕರೆದು ಕೂರಿಸಿಕೊಂಡು ತಲೆ ದಡವಿ, ಇಷ್ಟಕ್ಕೆಲ್ಲ ಹೆದರಿ ಬಿಟ್ರೆ ಮುಂದಕ್ಕೆ ಬದುಕೋದಾದ್ರೆ ಹೇಗೆ ಕಂದ? ತಪ್ಪು ಮಾಡಿದವನು ಹೆದರಬೇಕೆ ಹೊರತು ನೀನು ನಾವಲ್ಲ ಎಂದು ಮುದ್ದಿಸಿ ಹೇಳಿದರು. ಅವರ ಅಂದಿನ ಆ ವಾಕ್ಯಗಳೇ ನಮ್ಮ ಬಾಳಿಗೆ ದಾರಿದೀಪವಾಯಿತು. ಅದೇ ನಿಟ್ಟಿನಲ್ಲಿ ನಡೆಯುತ್ತಾ ಬಂದಿದ್ದೇನೆ ಎಂಬ ಅದೇ ನಿಟ್ಟಿನಲ್ಲೇ ನಡೆಯುತ್ತಾ ಬಂದಿದ್ದೇವೆ ಎಂಬ ಭರವಸೆಯೂ ಇದೆ ಎಂದರೆ ಉತ್ಪ್ರೇಕ್ಷೆಯಲ್ಲ. ಅಪ್ಪಾಜಿಯ ಪ್ರೀತಿ ಭೀತಿಗಳ ಮಳೆ ಬಿಸಿಲಲ್ಲಿ ಬೆಳೆಯುತ್ತಿದ್ದ ನನಗೆ ಅವ್ವನ ಅಪಾರ ಪ್ರೀತಿ ಸದಾ ಶ್ರೀರಕ್ಷೆಯಾಗಿತ್ತು. ಅವ್ವನ ಅಕ್ಕರೆಯ ಛತ್ರಿಯಡಿಯಲ್ಲಿ ತುಂಟಾಟಕ್ಕೆ ಸ್ವಾತಂತ್ರ್ಯ. ಬೇಕೆಂದೇ ಮಲಗಿದ್ದ ನಾಯಿಯನ್ನು ಒತ್ತು ಎಬ್ಬಿಸುವುದು, ಅದು ಕಚ್ಚಿದಾಗ ಅವ್ವ ಕಚ್ಚಿದ ಜಾಗಕ್ಕೆ ಆಗಿನ ಕಾಲದ 3 ಕಾಸಿನ ತಾಮ್ರದ ನಾಣ್ಯವನ್ನು ಅದರ ಮೇಲಿಟ್ಟು ಬಟ್ಟೆಯಿಂದ ಕಟ್ಟುತ್ತಿದ್ದರು. ನಾಯಿ
ಕಚ್ಚಿದ ನಂಜಾಗದಿರಲೆಂದು. ಆದರೇನು, ಅತ್ತ ಅವ್ವ ಮರೆಯಾಗುತ್ತಿದ್ದಂತೆ ಕಟ್ಟಿದ ಬಟ್ಟೆ ಬೀದಿಗೆ, ತಾಮ್ರದ ಕಾಸು ಕಡಲೆಕಾಯಿ ಅಂಗಡಿಗೆ. ವಾರಕ್ಕೊಮ್ಮೆಯಾದರೂ ಈ ಘಟನೆಯ ಪುನರಾವರ್ತನೆ ಆಗುತ್ತಲೇ ಇತ್ತು. ಅದಕ್ಕಾಗಿ ಅವ್ವನಿಗೆ ತಾಮ್ರದ 3 ಕಾಸುಗಳನ್ನು ಕಲೆ ಹಾಕುವ ಕಲೆ ಕರಗತವಾಗಿತ್ತು. ಅಪ್ಪಾಜಿ ಅವ್ವನ ಅಭಿಮಾನ ಆಶೀರ್ವಾದಗಳು ನನ್ನ ಮೇಲೆ ಎಷ್ಟಿತ್ತಂದರೆ, ಸಾವಿನ ದವಡೆಯಿಂದಲೂ ಪಾರು ಮಾಡಿಸುವ ಶಕ್ತಿಯನ್ನು ಪಡೆದಿತ್ತು. ನಮ್ಮ ಹಳ್ಳಿಯಲ್ಲಿ ಪಾಳು ಬಿದ್ದ ಆಳವಾದ ಹಾಗೇವು ಒಂದಿತ್ತು. ಇದನ್ನು ಒಂದು ಕಾಲದಲ್ಲಿ ರಾಗಿ ತುಂಬಿಡಲು ಉಪಯೋಗಿಸುತ್ತಿದ್ದರಂತೆ. ಒಂದು ಬಾರಿ ಅದನ್ನು ಕಾಣದೆ ನಾನದರಲ್ಲಿ ಬಿದ್ದೆ. ಆ ಕ್ಷಣದಲ್ಲಿ ತಂದೆ ತಾಯಿಗಳನ್ನು ನೆನೆದೆ ನನಗರಿವಿಲ್ಲದಂತೆಯೇ ನನ್ನ ಪುಟ್ಟ ಕೈಗಳು ಹಳ್ಳದ ಅಂಚನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವು. ಅಪ್ಪಾಜಿಯ ಶಕ್ತಿಯೇ ನನ್ನನ್ನು ಮೇಲೆತ್ತಿದಂತಾಗಿ ಹೇಗೋ ಮೇಲೇರಿ ಬಂದೆ. ನಡೆದದ್ದನ್ನು ನುಡಿಯಬೇಕೆಂದೇ ಬದುಕಿದೆನೆಂಬ ಭಾವನೆ ಬೇರೂರಿತು. ಅಪ್ಪಾಜಿ ಅವ್ವನಿಗೆ ಹೇಳಿದೆ. ಅಪ್ಪಾಜಿ ಭಾವಪರವಶರಾಗಿ ಕಣ್ಣೀರು ಸುರಿಸುತ್ತಾ ನನ್ನನ್ನು ಎದೆಗವುಚಿಕೊಂಡರು. ಆ ಎದೆಯ ಬಿಸಿ, ಹೃದಯ ಸಾಮೀಪ್ಯಗಳ ನೆನಪು ಇಂದಿಗೂ ನನ್ನಲ್ಲಿ ಹಸುರಾಗಿಯೇ ಇದೆ. ಅಪ್ಪಾಜಿಯ ನಾಟಕ ಜೀವನ ಆರಂಭವಾದದ್ದು ಸೀತಪ್ಪನವರ ಕಂಪನಿ. ಅಂದಿನ ದಿನಗಳಲ್ಲಿ ಪ್ರಸಿದ್ಧವಾದ ಸಂಸ್ಥೆಯೊಂದರಲ್ಲಿ ಅಪ್ಪಾಜಿ ರಾವಣ, ಸೀತಪ್ಪನವರೇ ಸೀತೆ. ಅಂತ ಸೀತೆಯನ್ನು ಕಂಡಿದ್ದೇ ಇಲ್ಲ ಎಂದು ಅಪ್ಪಾಜಿಯವರು ಅವರ ಜೀವನದ ಕೊನೆಯವರೆಗೂ ಹೇಳುತ್ತಿದ್ದರು. ಸ್ತ್ರೀ ಪಾತ್ರಗಳಿಗೆ ಹೆಸರಾದವರು ಮತ್ತೊಬ್ಬರು ಗುರುಮೂರ್ತಪ್ಪನವರು. ಕೃಷ್ಣನ ಪಾತ್ರದಲ್ಲಿ ಸಾಕ್ಷಾತ್ ಕೃಷ್ಣನೇ ಬಂದು ಎದುರಿಗೆ ನಿಂತಂತೆ ಇರುತ್ತಿತ್ತು ಅವರ ರೂಪ. ಹರಿಶ್ಚಂದ್ರ ನಾಟಕದಲ್ಲಿ ಅವರ ಚಂದ್ರಮತಿಯ ಪಾತ್ರ ಮರ್ಮಕ್ಕೆ ಆಕರ್ಷಕ, ಜನಪ್ರಿಯ. ಅಪ್ಪಾಜಿಗೆ ಗುಬ್ಬಿ ಕಂಪನಿಯಿಂದ ಆಹ್ವಾನ, ಸಂಸಾರ ಸಮೇತ ಪ್ರಯಾಣ. ನನಗಾಗ 12 ವರ್ಷ. ನಾನು, ನನ್ನ ತಮ್ಮ ವರದಪ್ಪ, ತಂಗಿ ಶಾರದಮ್ಮ ಕಂಪನಿಯಲ್ಲಿ ಪಾತ್ರಧಾರಿಗಳು. ಅಂದು ಎಲ್ಲರಿಗೂ ಸೇರಿ 60 ರೂಪಾಯಿ ಸಂಬಳ. ಅಲ್ಲಿಗೆ ನನ್ನ ವಿದ್ಯೆಗೆ ಪೂರ್ಣ ವಿರಾಮ. ಆ ಕಾಲದಲ್ಲಿ ರಾಕ್ಷಸ ಪಾತ್ರಗಳಿಗೆ ಹೆಸರಾದವರು ನಟ ಭಯಂಕರ ಗಂಗಾಧರರಾಯರು. ಒಮ್ಮೆ ಕಂಪನಿಯ ಕ್ಯಾಂಪ್ ಹಾಸನದಲ್ಲಿದ್ದಾಗ ದಿಢೀರೆಂದು ಗಂಗಾಧರರಾಯರು ಕಂಪನಿ ಬಿಟ್ಟು ಬಿಟ್ಟರು. ಭೀಮನ ಪಾತ್ರ
ಅಂದಿನ ನಾಟಕದಲ್ಲಿ ಅವರದು. ವೀರಣ್ಣನವರಿಗೆ ಪೇಚು. ಅಪ್ಪಾಜಿಯನ್ನು ಕರೆದು, ಪುಟ್ಸ್ವಾಮಿ, ಅಪ್ಪಾಜಿಯನ್ನು ಹಾಗೆ ಅವರು ಕರೆಯುತ್ತಿದ್ದರು. ಇವತ್ತಿನಿಂದ ನೀನೇ ಭೀಮ ಕಣಯ್ಯ ಅಂದ್ರು. ಅವರ ಮಾತು 100ಕ್ಕೆ 100 ಸತ್ಯವಾಯಿತು. ಕುರುಕ್ಷೇತ್ರದ ಭೀಮನಲ್ಲದೆ ಕೃಷ್ಣ ಲೀಲೆಯ ಕಂಸ, ರಾಮಾಯಣದಲ್ಲಿ ರಾವಣ, ಪ್ರಹ್ಲಾದ ನಾಟಕದ ಹಿರಣ್ಯಕಶಪು ಅವರನ್ನು ಜನಪ್ರಿಯತೆಯ ಉತ್ತುಂಗ ಶಿಖರಕ್ಕೇರಿಸಿದವು. ಅವರು ಭೀಮ ಮಾಡಿದ ಮೊದಲ ದಿನವಂತೂ ಎಲ್ಲರ ಬಾಯ ಮೇಲೆ ಬೆರಳಿಟ್ಟುಕೊಳ್ಳುವಂತಾಯಿತು. ವೀರಣ್ಣನವರಂತೂ ಆನಂದಾಶ್ರುಗಳನ್ನು ಹರಿಸುತ್ತಾ ಅಪ್ಪಾಜಿಯನ್ನು ಆತ್ಮೀಯತೆಯಿಂದ ಅಪ್ಪಿ, ಬೇಷ್ ಪುಟ್ಸ್ವಾಮಿ, ಇಷ್ಟು ದಪ್ಪ ಶರೀರ ಇಟ್ಕೊಂಡು ಅಷ್ಟು ಮಧುರವಾದ ಶಾರೀರ್ಯ ಹೇಗಯ್ಯ ಸಂಪಾದಿಸಿದೆ? ನಿನ್ನ ಹಾಗೆ ಹಾಡೋರನ್ನ, ಪಾಠ ಮಾಡೋರನ್ನ ನಾನು ನೋಡೇ ಇರಲಿಲ್ಲ ಬಿಡು ಎಂದು ಹೇಳಿದರು. ಅಂದಿನಿಂದಲೇ ಕಂಪನಿಯಲ್ಲಿ ನಮ್ಮೆಲ್ಲರ ಸ್ಥಾನ ಮೇಲಕ್ಕೇರಿತು. ತಿರುಪತಿ ತಿಮ್ಮಪ್ಪನಲ್ಲಿ ಮುಡಿ ಕೊಡುವುದಾಗಿ ಹರಿಸಿಕೊಂಡಿದ್ದರಿಂದ ತಲೆ ಕೂದಲು ಸೊಂಪಾಗಿ ಬೆಳೆದಿದ್ದು. ಗಂಟು ಹಾಕಿದಾಗ ಕಪ್ಪು ಕಾಲ್ಚೆಂಡಿನಂತೆ ಕಾಣಿಸುತ್ತಿತ್ತು. ಭಗೀರಥನ ಪಾತ್ರದಲ್ಲಿ ತಲೆಯನ್ನು ಒಂದು ಬಾರಿ ಕೊಡವಿದಾಗ ಕಟ್ಟಿದ ತಲೆಗಂಟು ಬಿಚ್ಚಿ ಅಗಲವಾದ ಮೊರದಂತೆ ಹರಡಿಕೊಂಡಾಗ ಮುಖ ತುಂಬಿದ ಮೀಸೆಯೊಂದಿಗೆ ಕಂಡಾಗ ಇಳಿದು ಬರುತ್ತಿರುವ ಗಂಗೆಯನ್ನು ಹೆಡೆಯಲ್ಲಿ ಕ್ರೋಢೀಕರಿಸಿಕೊಳ್ಳುವಂತೆ ನಿಂತ ನಿಜ ಭಗೀರಥನನ್ನು ಕಂಡಂತೆ ಆಗುತ್ತಿತ್ತು. ತಿಮ್ಮಪ್ಪನಿಗೆ ಹರಕೆಯೊಪ್ಪಿಸಿದ ಮೇಲೆ ಬೋಳು ತಲೆ. ಎಚ್ಚಮ್ಮ ನಾಯಕ ನಾಟಕ. ಅಪ್ಪಾಜಿಯದು ಬಾದಶಹನ ಪಾತ್ರ. ಮೋಹಿನಿಯನ್ನು ಮೋಹಿಸಿ ಇಚ್ಛೆ ವ್ಯಕ್ತಪಡಿಸುವ ದೃಶ್ಯ. ಮೋಹಿನಿಯ ಮಾತು, ನಾನು ನಿಮ್ಮ ಮಗಳಂತಿಲ್ಲವೇ? ಮಗಳನ್ನೇ ಮೋಹಿಸುವುದು ಪಾಪವಲ್ಲವೇ ಎಂದಾಗ ಹಾಕಿದ್ದ ಟೋಪನ್ ವಿಗ್ ತೆಗೆದು ತೋಬಾ ತೋಬಾ ಎಂದು ಬೋಳು ತಲೆಯನ್ನು ಸವರಿಕೊಂಡಾಗ ಪ್ರೇಕ್ಷಕರಲ್ಲಿ ಉಕ್ಕಿ ಬರುವ ನಗುವಿನ ಅಲೆ ಅಡಗಲು ಕನಿಷ್ಠ 5-6 ನಿಮಿಷಗಳಾಗುತ್ತಿದ್ದವು. ಹಾಗೆಯೇ ಅವರು ಆ ಪಾತ್ರಧಾರಿಯಾಗಿ ಹಾಡುತ್ತಿದ್ದ ಅನುರಾಗದ ಎಂಬ ಹಾಡಿಗೆ 3-4 ಬಾರಿ ಒನ್ಸ್ ಮೋರ್ಗಳು ಬರುತ್ತಿದ್ದವು. ನಾಟಕದ ಕಲಾವಿದರೆಲ್ಲ ಸೈಡ್ ವಿಂಗ್ಸ್ಗಳಲ್ಲಿ ಜಮಾಯಿಸಿಕೊಳ್ಳುತ್ತಿದ್ದು ಅವರ ಹಾಡುಗಾರಿಕೆಯನ್ನು ತನ್ಮಯತೆಯಿಂದ ಕೇಳುತ್ತಿದ್ದರು. ಯಜಮಾನರು ಅಂದರೆ ವೀರಣ್ಣನವರು ಎಲ್ಲಿದ್ದರೂ ಆ ಹಾಡಿನ ಸಮಯಕ್ಕೆ ಒಂದು ಸೈಡ್ ವಿಂಗ್ನಲ್ಲಿ ಒಂದು ಕುರ್ಚಿ ಹಾಕಿ ಕುಳಿತುಕೊಂಡು ಆಲಿಸುತ್ತಿದ್ದರು. ಅವರ ಕಣ್ಣಂಚಿನಲ್ಲಿ
ತುಂಬಿಕೊಳ್ಳುತ್ತಿದ್ದ ಕಣ್ಣೀರನ್ನು ನಾವೆಲ್ಲ ಗಮನಿಸಿದ್ದೇವೆ. ದಿವಂಗತ ಕೆ ಹಿರಣ್ಣಯ್ಯನವರು ಬರೆದ ರಾಮಾಯಣದಲ್ಲಿ ದಶರಥನ ಪಾತ್ರ ಅಪ್ಪಾಜಿ ನಿರ್ವಹಿಸಿ ದಿಟ್ಟ ಕಾಂತೆಯ ಎಂಬ ಕಂದ ಪದ್ಯವನ್ನು ಹಾಡಿ ಅಂತ್ಯವನ್ನು ತಾರಕ ಸ್ಥಾಯಿಯಲ್ಲಿ ನಿಲ್ಲಿಸಿ ಹಾಡುವಾಗ ಇಡೀ ಪ್ರೇಕ್ಷಕ ವೃಂದವೇ 2 ನಿಮಿಷಗಳ ಚಪ್ಪಾಳೆ ಹೊಡೆದು ಅಪ್ಪಾಜಿಯನ್ನು ತಮ್ಮ ಅಭಿಮಾನದ ನಟನಾಗಿಸಿ ಕೊಂಡಿದ್ದರು. ಇಷ್ಟಾಗಿಯೂ ಅಪ್ಪಾಜಿಗೇನು ಶಾಸ್ತ್ರೀಯ ಸಂಗೀತ ಪಾಠವಾಗಿರಲಿಲ್ಲ. ಎಲ್ಲವೂ ಅನುಭವ. ಸಿರಹಟ್ಟಿ ನಾಟಕ ಕಂಪನಿಯ ಮರಾಠಿ ಹಾಡುಗಳ ಸತತ ಅಭ್ಯಾಸ, ಸ್ವರ ಜ್ಞಾನಾರ್ಜನೆ. ಅಪ್ಪಾಜಿಯ ಆ ಗುಣಗಳೇ ಇಂದು ನನ್ನಲ್ಲಿ ಸ್ವಲ್ಪ ಮೈಗೂಡಿದೆ. ಅದು ಅವರ ಮಾರ್ಗದರ್ಶನದ ಫಲ. ಕೆಲ ಕಾಲ ನಮ್ಮ ಸಂಸಾರ ಶೇಷಕಲಾ ಕಲಾಮಂಡಳಿಯ ಕೃಪಾಶಯದಲ್ಲಿಯೂ ಇದ್ದಿತು. ಶ್ರೀಕಂಠ ಮೂರ್ತಿ ಎಂಬ ನಾಯಕ ನಟರು ಆಗಿನ ಕಾಲಕ್ಕೆ ಬಹಳ ಪ್ರಸಿದ್ಧರು ಹಾಗೂ ಜನಪ್ರಿಯರು. ನನಗೆ ನಾಯಕ ನಟನಾಗಿ ನಟಿಸುವ ಅವಕಾಶ ಬಂದಾಗ ನನ್ನ ನಟನೆಯನ್ನು ಅಪ್ಪಾಜಿ ಕಂಡು ನನ್ನನ್ನು ಕರೆದು, ಕಂದ, ನಿನ್ನ ನಾರದನ ಪಾತ್ರ ಕಂಡೆ, ಚೆನ್ನಾಗಿತ್ತು. ಆದರೆ ನಿನ್ನ ಅಭಿನಯ ಕಂಡಾಗ ಶ್ರೀಕಂಠ ಮೂರ್ತಿಗಳನ್ನು ಅನುಕರಿಸುತ್ತಿದ್ದೀಯಾ ಅನಿಸಿತು. ಅದು ಬೇಡ, ನಿನ್ನ ಸ್ವಂತಿಕೆ ಇರಲಿ. ನಟನೆಯಾಗಲಿ ಹಾಡುಗಾರಿಕೆಯಾಗಲಿ ನೀನು ಯಾವ ಪಾತ್ರವನ್ನು ನಿರ್ವಹಿಸುತ್ತಿದ್ದೀಯೋ ಆ ಪಾತ್ರ ನೀನಾಗು. ಕಂಡವರ ಕಾಸಿಗೆ ಆಸೆ ಪಡದಿರು. ಬೇರೆಯವರ ಭಾಗ್ಯ ಕಂಡು ಅಸೂಯೆ ಪಡದಿರು. ಹೀಗೆ ಮಾಡಿದಾಗ ಮಾತ್ರ ಆ ಪರಮಾತ್ಮ ನಿನ್ನ ಜೊತೆಯಲ್ಲೇ ಇರುತ್ತಾನೆ, ಕೈ ಹಿಡಿದು ನಡೆಸುತ್ತಾನೆ ಎಂದು ತಮ್ಮಲ್ಲಿ ಆಳವಾಗಿ ರೂಢಿಸಿಕೊಂಡಿದ್ದ ಅನುಭವ ಅಮೃತವನ್ನು ನನಗೆ ಸಿಂಪಡಿಸಿದರು. ಅವರ ಪ್ರತಿ ಪದವು ಇಂದು ನನ್ನ ಕಿವಿಯಲ್ಲಿ ಮೊಳಗುತ್ತಲೇ ಇದೆ. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆದು ಅವರ ಧ್ಯೇಯಗಳನ್ನೇ ನನ್ನ ಜೀವನದಲ್ಲಿ ರೂಢಿಸಿಕೊಂಡು ಬರುವುದರಿಂದಲೇ ಇಂದು ಈ ರಾಜಕುಮಾರ ನಿಮ್ಮ ಮುಂದೆ ನಿಲ್ಲಲು, ನಟಿಸಲು ಕಾರಣ. ನಿಮ್ಮ ಅಭಿಮಾನದ ಮಹಾಪೂರವನ್ನು ಪಡೆಯಲು ಕಾರಣ. ಅಪ್ಪಾಜಿ ನುಡಿದಂತೆಯೇ ನಡೆಯಬಲ್ಲ ಶಕ್ತಿಯುಳ್ಳ ವ್ಯಕ್ತಿ. ನನಗಾಗ 17-18 ವರ್ಷಗಳ ಪ್ರಾಯ. ನಾಟಕಗಳಲ್ಲಿ ಅಪ್ಪಾಜಿಯ ಪಾತ್ರಗಳೇ ಪ್ರಮುಖ ಆಕರ್ಷಣೆ. ಆದರೂ ಅವರಿಗೆ ನೀಡುತ್ತಿದ್ದ ಸಂಬಳ ಕೇವಲ 70 ರೂಪಾಯಿ. ಇತರ ಅನೇಕರಿಗೆ 200ರಿಂದ 300. ನನಗೇಕೋ ಸರಿ ಅನಿಸಲಿಲ್ಲ. ಧೈರ್ಯ ಮಾಡಿ
ಅಪ್ಪಾಜಿಯನ್ನು ಕೇಳಿಯೇ ಬಿಟ್ಟೆ. ಅಪ್ಪಾಜಿ, ಸಂಬಳದಲ್ಲಿ ನಮಗೇಕೆ ಈ ತಾರತಮ್ಯ? ನಾವು ಮಾಡಿದ ಪಾಪವೇನು, ಅವರು ಮಾಡಿದ ಪುಣ್ಯವೇನು ಎಂದಾಗ ಅಪ್ಪಾಜಿ ಕೊಂಚ ವಿಚಲಿತರಾಗಿ, ಮುತ್ರಾಜು, ಇದೇ ಮೊದಲು ಇದೇ ಕೊನೆ. ಈ ಅಲ್ಪ ಬುದ್ಧಿ ಬಿಟ್ಟು ಬಿಡು. ಇದು ಎಂದು ನಿನ್ನ ಹತ್ತಿರ ಕೂಡ ಸುಳಿಯಬಾರದು. ದೇವರು ನಮ್ಮ ಪಾಲಿಗೆ ಏನು ಕೊಟ್ಟಿದ್ದಾನೋ ಅದನ್ನೇ ದೊಡ್ಡದು ಅಂತ ತಿಳ್ಕೋಬೇಕು. ಕಡು ಬಡತನ ಕಾಡುತ್ತಿದ್ದರೂ ಅದರಲ್ಲೇ ತೃಪ್ತಿ, ಸಂತೋಷ, ಸುಖ ಕಾಣಬೇಕು. ನಮ್ಮ ಕಷ್ಟಗಳಿಗೆ ದೇವರನ್ನೇ ಆಗಲಿ ಬೇರೆ ಯಾರನ್ನೇ ಆಗಲಿ ದೂಷಿಸಬಾರದು. ಪಾಲಿಗೆ ಬಂದದ್ದು ಪಂಚಾಮೃತ. ಇನ್ನೊಬ್ಬರು ಚೆನ್ನಾಗಿದ್ದಾರೆ ಎಂದರೆ ಅವರು ಯೋಗಿ. ನಾವು ಕಷ್ಟದಲ್ಲಿದ್ದೇವೆ ಎಂದರೆ ನಾವು ಜೋಗಿ. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ ಎಂದು ನನಗೆ ಜ್ಞಾನೋದಯ ನೀಡಿದರು. ಈ ಅಮರ ಸಂದೇಶವನ್ನೇ ನಮ್ಮ ಸಮಯದ ಗೊಂಬೆ ಚಿತ್ರದ ಕಡೆಯ ವಾಕ್ಯವಾಗಿ ನುಡಿದೆ. ಅದು ನನ್ನ ನುಡಿಗಳಲ್ಲ, ನನ್ನ ಪಿತೃ ಗುರು ದೈವ ಅಪ್ಪಾಜಿಯದು. ಅಂತಹ ಅಪ್ಪಾಜಿಯನ್ನು ಪಡೆದ ನಾನು ಧನ್ಯ, ನಾನು ಧನ್ಯ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.